Jacquard Academy. ಹೆಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ. ಸೊ ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂದ್ರೆ KSEB ಬೋರ್ಡ್ ಕಡೆಯಿಂದ ಬಿಡುಗಡೆ ಮಾಡಿರುವಂತಹ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಡೆಲ್ ಕ್ವಶನ್ ಪೇಪರ್ SSLC ಮಾಡೆಲ್ ಕ್ವಶನ್ ಪೇಪರ್ 3 2024 and 25 ಗೆ ಬಿಡುಗಡೆಯನ್ನು ಮಾಡಿದ್ದಾರೆ. ಸೊ ಅದನ್ನ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ, ಅದರ ಕೀ ಆನ್ಸರ್ ನೋಡೋಣ. ಜೊತೆಗೆ ಈಗಂತೂ ನಾವು ಮಾಡೆಲ್ ಕ್ವಶನ್ ಪೇಪರ್ 3 ಅನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 4 ಅನ್ನು ನೋಡ್ತಾ ಹೋಗೋಣ. ಸೊ ನಮಗೆಲ್ಲರೂ ಗೊತ್ತಿರುವಂತೆ ವಿಷಯ ಸಂಖ್ಯೆ ಇದೆ 61H और हमारा सब्जेक्ट कोड है 61H, हम सबको पता है. तो चलिए हम प्रश्न पत्रिका के ओर बढ़ते हैं. ಸೊ ಇಲ್ಲೆಲ್ಲನೂ ಕೂಡ ಇನ್ಸ್ಟ್ರಕ್ಷನ್ ಅನ್ನು ಕೊಡಲಾಗಿದೆ, ತಾವು ಇದನ್ನ ಒಂದ್ಸಲ ಓದ್ಕೊಳ್ಳಿ. ಮೊದಲನೇ ಪ್ರಶ್ನೆ ಏನಿದೆ, निम्नलिखित प्रश्नों के लिए 4 विकल्प सुझाए गए हैं, उनमें से सर्वाधिक उचित विकल्प चुनकर उसमें संकेताक्षर सहित पूर्ण रूप से लिखो ಅಂತ ಕೊಟ್ಟಿದ್ದಾರೆ. ಅಂದ್ರೆ MCQ ಪ್ರಶ್ನೆಗಳಿದ್ದಾವೆ, 8 ಪ್ರಶ್ನೆಗಳು ಹಾಗೂ ಪ್ರತಿಯೊಂದಕ್ಕೆ 1 ಅಂಕ, ಒಟ್ಟಿಗಾಗಿ 8 ಅಂಕಗಳು ಕೇಳ್ತಾರೆ. ಇಲ್ಲಿ ಏನು ಕೇಳಿದ್ದಾರೆ, ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ಶಬ್ದ ಅಂತ ಕೇಳಿದ್ದಾರೆ. ಸೊ ಮಕ್ಕಳೇ, ನಮಗೆಲ್ಲರಿಗೂ ಗೊತ್ತು ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎ ಶ್ರೀಮತಿ ಅಂತ ಇದೆ. ಯಾಕಂದ್ರೆ ಸ್ತ್ರೀಲಿಂಗ ರೂಪ ಶಬ್ದ ಯಾವತ್ತಿಗೂ ಕೂಡ ಆಲ್ಮೋಸ್ಟ್ ಆಗಿ 90% ಏನಾಗುತ್ತೆ ಅಂದ್ರೆ ಈ ಕಾರಾಂತದಿಂದ ಕೊನೆಗೊಳ್ಳುತ್ತದೆ. ಇಲ್ಲಿ ತಿ ನೋಡ್ಬೋದು, ಶ್ರೀಮತಿಯಲ್ಲಿ ಕೊನೆಗೊಂಡಿದೆ. ಸೊ दीर्घ ई के साथ हमारा अधिकतर स्त्रीलिंग रूप पूर्ण होता है. ಹೆಚ್ಚಿಗಾಗಿ ಈ ಕಾರಾಂತದಿಂದ ಕೊನೆಗೊಳ್ಳುವಂತ ಶಬ್ದಗಳು ಅತಿ ಹೆಚ್ಚಿಗೆ, ಎಲ್ಲವೂ ಕೂಡ ಇಲ್ಲ, ಹಲವಾರು ಬಾರಿ ಚಾನ್ಸಸ್ಗಳಿದೆ ಸ್ತ್ರೀಲಿಂಗ ಶಬ್ದಗಳು ಎಂಡ್ ಆಗೋದನ್ನ. ಇಲ್ಲಿ ತಿ ಅಂತ ಇದೆ. ಸೊ ಹಾಗಾಗಿ ಶ್ರೀಮತಿ ಏನಾಗ್ತದೆ, ಸ್ತ್ರೀಲಿಂಗ ಶಬ್ದ ಆಗ್ತದೆ. ರೋನಾ ಶಬ್ದಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರೋನಾ ಮಕ್ಕಳನ್ನ ನೋಡಬಹುದು, ರೋನಾ. ಸೊ ಇಲ್ಲಿ ಏನಿದೆ, ಓ ಕಾರ ಅಂತ ಇದೆ. ಪ್ರಥಮ ಪ್ರೇರಣಾರ್ಥಕ ಮಾಡಬೇಕು ಅಂದ್ರೆ ಏನಾಗ್ತದೆ, ಅದು ರು ಆಗ್ತದೆ. ಹಾಗೂ ಲಾ ಹಚ್ಚಬೇಕು, ಏನಾಗ್ತದೆ, ರುಲಾನ ಎನ್ನುವಂಥದ್ದು ಪ್ರಥಮ ಪ್ರೇರಣಾರ್ಥಕ ಶಬ್ದ. ಸೊ ಆಪ್ಷನ್ ಡಿ ಏನಿದೆ ಸರಿಯಾಗಿರುವಂತಹ ಉತ್ತರವಿದೆ. 3 ನೋಡೋದಾದ್ರೆ ಜಯ ಶಬ್ದ का ವಿಲೋಮ ರೂಪ है, ಜಯ ಅಂದ್ರೆ ಗೆಲುವು. ಸೊ इसका हमारा विलोम शब्द क्या होता है, ಆಪ್ಷನ್ ಬಿ ಪರಾಜಯ ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 4 है, लिफाफे शब्द का एक वचन रूप है. लिफाफे ಎನ್ನುವಂಥದ್ದು ಏ ಕಾರಾಂತದಿಂದ ಅಥವಾ ಓ ಕಾರಾಂತದಿಂದ ಅಥವಾ ಯಾದಿಂದ ಅಥವಾ ಯಾದಿಂದ ಕೊನೆಗೊಳ್ಳುವಂತ ಎಲ್ಲವೂ ಕೂಡ ಏನಿರ್ತವೆ ಮಕ್ಕಳೇ, ಬಹುವಚನ ಇರ್ತವೆ. ಏನಿರ್ತವೆ, ಬಹುವಚನ ಶಬ್ದಗಳಾಗಿರ್ತವೆ. ಬಹುವಚನ. ಇಲ್ಲಿ ಬಹುವಚನ ಶಬ್ದ ಏಕಾರಾಂತ ಕೊನೆಗೊಳ್ಳುವಂತ ಶಬ್ದ. ಸೊ ಏಕವಚನದಲ್ಲಿ ಕನ್ವರ್ಟ್ ಮಾಡಬೇಕು ಅಂದ್ರೆ, ಏಕವಚನದಲ್ಲಿ ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಆಗಿ ಅಕಾರಾಂತದಿಂದ ಕೊನೆಗೊಂಡಿರ್ತವೆ ಅಥವಾ ಆ ಕಾರಾಂತದಿಂದ ಏನಾಗಿರ್ತವೆ, ಕೊನೆಗೊಂಡಿರ್ತವೆ. ಸೊ ಇಲ್ಲಿ ನಾವು ನೋಡಬಹುದು ಇದರ ಏಕವಚನ ಶಬ್ದ ಲಿಫಾಫಾ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ठीक है. प्रश्न 5 है, 12 मास में समास है. 12. ಸೊ 12 ಏನನ್ನು ಸೂಚಿಸುತ್ತದೆ, ಸಂಖ್ಯಾ ಸೂಚಕ है. ಸಂಖ್ಯೆಯನ್ನು ಸೂಚಿಸೋದಿಂತಂದ್ರೆ ಕಣ್ಮುಚ್ಚದ ನೀನ್ ಬರಬೇಕು. ಆಪ್ಷನ್ ಬಿ ದ್ವಿಗು ಸಮಾಸ. ಯಾಕಂದ್ರೆ ತ್ರಿಧಾರ, ಚೌಮಾಸ, ತ್ರಿ, ಚೌ, ಪಂಚ, ಷಟ್, ಸಪ್ತ, ಅಷ್ಟ, ನವ ಎಲ್ಲವೂ ಕೂಡ ಸಂಖ್ಯೆಯನ್ನು ಏನು ಸೂಚಿಸ್ತದೆ, ಅಂಕೆಗಳನ್ನ ಏನು ಸೂಚಿಸ್ತದೆ, ಅದು ಯಾವತ್ತೂ ಕೂಡ ಏನಾಗಿರ್ತದೆ ಮಕ್ಕಳೇ, ದ್ವಿಗು ಸಮಾಸ ಆಗಿರ್ತದೆ. प्रश्न 6 है, निम्नलिखित में से गुण संधि उदाहरण ಕೇಳಿದ್ದಾರೆ. ಗುಣ ಸಂಧಿ के लिए ನಮಗೆಲ್ಲರಿಗೂ ಗೊತ್ತು, ಯಾವಾಗ ಅದು ऊपर अगर एक ಮಾತ್ರ ಆತಿ है ನೋಡಿ ಮಕ್ಕಳು, ಇಲ್ಲಿ ಗಮನಿಸಬಹುದು, ಮೇಲೆ ಒಂದು ಮಾತ್ರ ಬಂತು ಅಂದ್ರೆ ಅದೇನಾಗಿರ್ತದೆ, ಗುಣ ಸಂಧಿ ಆಗಿರ್ತದೆ. ಬೈ ಚಾನ್ಸ್ 2 ಮಾತ್ರಗಳು ಬಂದಿದ್ದು ಅಂದ್ರೆ ಅದೇನಾಗಿರ್ತದೆ, ವೃದ್ಧಿ ಸಂಧಿ ಆಗಿರ್ತದೆ. ಮಕ್ಕಳು ಇಷ್ಟು ನೆನಪಿಟ್ಕೊಳ್ಳಿ, ನೀವು ಸಂಧಿಗಳು ಆರಾಮಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಇಲ್ಲಿ ಗುಣ ಸಂಧಿ के लिए, ಸೊ ಇಲ್ಲಿ ओ ಕಾರ ಅಂತ ಇದೆ, ಪರೋ, ಓ ऊपर एक ಮಾತ್ರ है तो परोपकार है, गुण संधि के लिए उदाहरण होता है. ऑप्शन ए ಸರಿಯಾಗಿರುವಂತ ಉತ್ತರ. प्रश्न 7 ನೋಡೋದಾದ್ರೆ, लेखक ने धूप का चश्मा टेबल डैश डैश रखा था. रिक्त स्थान में कारक चिन्ह ಅಂತ ಕೊಟ್ಟಿದ್ದಾರೆ. ಇಲ್ಲಿ कारक ಚಿಹ್ನೆ ಯಾವುದು ಬರ್ತದೆ ಮಕ್ಕಳೇ, ಟೇಬಲ್ ಪರ್ ಎನ್ನುವಂಥದ್ದು. ಪರ್ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಸೊ ಇಲ್ಲಿ ಪರ್ ಅನ್ನುವಂಥದ್ದು ಬರ್ತದೆ. ಆಪ್ಷನ್ ಬಿ ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 8 है, मेरा ब्रीफकेस कहां चला गया. ವಾಕ್ಯ में प्रयुक्त विराम चिन्ह. ಸೊ ಈ ಒಂದು ವಾಕ್ಯದಲ್ಲಿ ಪ್ರಯೋಗವಾಗಿರುವಂತ ವಿರಾಮ ಚಿಹ್ನೆ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಇದೆ. ಸೊ इसको हम हिंदी में कहते हैं प्रश्नार्थक चिन्ह कहते हैं. ऑप्शन ए ಸರಿಯಾಗಿರುವಂತ ಉತ್ತರ. प्रश्न 2 देखेंगे, निम्नलिखित प्रथम 2 शब्दों से सूचित संबंधों का अनुरूप तीसरे शब्द ಸಂಬಂಧಿತ ಶಬ್ದ ಲಿಖಿ. ಅನುರೂಪ್ತ ಪ್ರಶ್ನೆ ಕೊಟ್ಟಿದ್ದಾರೆ. 4 ಪ್ರಶ್ನೆಗಳು ಇರ್ತವೆ ಹಾಗೂ ಪ್ರತಿಯೊಂದಕ್ಕೆ 1 ಅಂಕ ಇರ್ತದೆ, ಒಟ್ಟಿಗಾಗಿ 4 ಅಂಕಗಳು. ಪ್ರಶ್ನೆ 9 ಇದೆ, ರಮಾನಂದ ಶಾಸ್ತ್ರಿ, ಲಕ್ಷ್ಮಣ್ ಶಾಸ್ತ್ರಿ. ಸೊ ಇಲ್ಲಿ ಸಂಬಂಧ ಏನಿದೆ, ಇಲ್ಲಿ ಅವರ ಪಿತಾ का नाम दिया गया है, पिता. रामानंद शास्त्री और ತಂದೆ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ಅಬ್ದುಲ್ ಕಲಾಂ. तो यहाँ पर भी हमें उनका क्या लिखना है, पिता का नाम लिखना है. तो उनके पिता का नाम था ಜೈನುಲ್ ಆಬದೀನ್. ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 10 है, ಕೃಷ್ಣ का रंग काला. ಅವನ ಬಣ್ಣವನ್ನು ಕೊಟ್ಟಿದ್ದಾರೆ, ಹೇಗಿತ್ತು, ಕಪ್ಪಗಾಗಿದ್ದ. ಕೃಷ್ಣ. ಯಶೋದಾ का रंग ಅಂತ ಕೇಳಿದ್ದಾರೆ, ಗೋರಾ ಅಥವಾ ಸಫೇದ್ ಎನ್ನುವಂಥದ್ದು ಎರಡೂ ಕೂಡ ಬರದೆ ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 11 है, ರೋಬೋಟ್ ಯಹ ಏಕ್ ಕಹಾನಿ है. ಇಲ್ಲಿ ಸಾಹಿತ್ಯ ವಿಧವನ್ನ ಕೊಡಲಾಗಿದೆ. ಇಮಾನ್ದಾರೋಂಕೆ ಸಮ್ಮೇಳನ. ಹಲವಾರು ಬಾರಿ ನಾನು ಇದನ್ನು ಹೇಳಿದ್ದೀನಿ, ಸಾಹಿತ್ಯ ವಿಧವನ್ನು ಮಾಡ್ರಿ ಅಂತ ಹೇಳಿ. ಸೊ ಇದೇನಿಗಿದೆ, ವ್ಯಂಗ್ಯ ರಚನಾ है. बेलूर मंदिर शिल्पकला. बेलूर मंदिर ಅದಕ್ಕೆ ಪ್ರಸಿದ್ಧವಾಗಿದೆ, ಶಿಲ್ಪಕಲೆಗೆ. और विजयपुर का गोल गुंबज किसके लिए है, वास्तुकला का अद्भुत प्रदर्शन है. तो ಇಷ್ಟು ಮಕ್ಕಳೇ ಅನುರೂಪತ ಪ್ರಶ್ನೆಗಳು ಇದ್ವು. 3 देखेंगे, निम्नलिखित प्रश्नों के उत्तर एक एक पूर्ण वाक्य में लिखिए. पूर्ण वाक्यದಲ್ಲಿ ಬರೀಬೇಕು. 4 ಪ್ರಶ್ನೆಗಳು 1 ಅಂಕದ್ದು ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ, ಪ್ರಶ್ನೆ 13 है,
ರೋज ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜरूरत नहीं होगी ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಬರೀಬೇಕಂದ್ರೆ जिसका उत्तर है रोज एक सेब खाने से डॉक्टर की जरूरत नहीं होती ಅನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 14 है दया किसका मूल है ಅಂತ ಕೊಟ್ಟಿದ್ದಾರೆ. ಸೊ दया धर्म का मूल है ಸರಿಯಾಗಿರುವಂತ ಉತ್ತರ. प्रश्न 15 है हरिशंकर परसाई जी को कहां ठहराया गया जिसका सही उत्तर है हरिशंकर परसाई जी को होटल के बड़े कमरे में ठहराया गया ಅನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. प्रश्न 16 है भारत के खेत कैसे ಅಂತ ಕೊಟ್ಟಿದ್ದಾರೆ. ಸೊ भारत के खेत हरे भरे और सुहाने ಅಥವಾ ಇಲ್ಲಿ ಸುಂದರ ಅಂತ ಬರೆದು ಕೂಡ ಸರಿಯಾಗಿರುವಂತ ಉತ್ತರ ಆಗಿರ್ತದೆ. ಸೊ ಒಟ್ಟಿಗಾಗಿ ಇಲ್ಲಿಂದ 4 ಅಂಕಗಳು ನಮಗೆ ಮಕ್ಕಳೇ ಬರ್ತವೆ. ಮುಖ್ಯ ಪ್ರಶ್ನೆ 4 है निम्नलिखित प्रश्नों के 2-3 वाक्यों ಮತ್ತು 2-3 ವಾಕ್ಯದಲ್ಲಿ ಉತ್ತರ ಬರಬೇಕನ್ನುವಂಥದ್ದು. 8 ಪ್ರಶ್ನೆಗಳು 2 ಅಂಕದ ಇರ್ತವೆ, ಒಟ್ಟಿಗೆ 16 ಅಂಕಗಳು ನಮಗೆ ಇಲ್ಲಿಂದ ಬರ್ತವೆ. ಮೊದಲನೇ ಪ್ರಶ್ನೆ ನೋಡೋಣ. प्रश्न 17 है आजकल शिक्षित समाज में किसके बारे में विचार किया जाता है ಎನ್ನುವಂಥದ್ದು ಕೊಡಲಾಗಿದೆ. जिसका उत्तर है आजकल शिक्षित समाज में प्रोटीन और विटामिन के बारे में विचार किया जाने लगा है ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 18 है ಜೈನುಲ್ ಆಬಿದೀನ್ के व्यक्तित्व का परिचय दीजिए ಅಂತ ಕೊಟ್ಟಿದ್ದಾರೆ ಮಕ್ಕಳು. ಈಗಾಗಲೇ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇದನ್ನ. ಸೊ ಇಲ್ಲಿ 2 ಅಂಕಕ್ಕಿರೋದ್ರಿಂದ ಇಷ್ಟು ಮಿನಿಮಮ್ 2 ರಿಂದ 3 ಪಾಯಿಂಟ್ಗಳಾದರೂ ಮಕ್ಕಳೇ ಇಲ್ಲಿ ನಾವು ಬರಬೇಕಾಗಿರುವಂಥದ್ದು. ಏನೇನು ಬರಬೇಕಂದ್ರೆ जैनुल आबिदीन की कोई औपचारिक शिक्षा नहीं हुई थी और न ही वे कोई बहुत धनी व्यक्ति थे. जैनुल आबिदीन बुद्धिमान थे और उनमें उदारता की सच्ची भावना थी. वे आडंबरहीन व्यक्ति थे. सभी अनावश्यक और ऐशो आराम वाली ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗಬೇಕಂದ್ರೆ ಐಶೋ ಆರಾಮ್ ವಾಲಿ ಅಂತ ಆಗಬೇಕು. ಐಶೋ आराम वाली ऐशो आराम वाली चीजों से दूर रहते थे. जैनुल आबिदीन की दिनचर्या सूर्योदय के पहले सुबह 4 बजे नमाज पढ़ने के साथ शुरू होती थी. ಸೊ ಇದು 2 ಅಂಕಕ್ಕಿದೆ. ಬೈ ಚಾನ್ಸ್ ನಿಮಗೆ 3 ಅಂಕಕ್ಕೆ ವಾರ್ಷಿಕ ಪರೀಕ್ಷೆಗೆ ಕೇಳಿದ್ರು ಅಂದ್ರೆ ಇನ್ನೊಂದು ಇಲ್ಲಿ ಏನು ಆಡ್ ಮಾಡಬೇಕು ಅಂದ್ರೆ ನಮಾಜ್ ಕೆ ಪ್ರಾಸಂಗಿಕತೆ के बारे में उनका विचार क्या थे. ನಮಾಜ್ ಬಗ್ಗೆ ಏನು ಉತ್ತರ ಬರೀತೀರಾ ಇದನ್ನು ಕೂಡ ಇಲ್ಲಿ ಅದನ್ನ ಆಡ್ ಮಾಡಿ ಬರೀಬೇಕಾಗಿರುವಂತದ್ದು. प्रश्न 19 है यशोदा कृष्ण के क्रोध को कैसे शांत करती है ಅನ್ನುವಂತ ಪ್ರಶ್ನೆ ಇದೆ. जिसका उत्तर हमें इस प्रकार से लिखना है यशोदा कृष्ण से कहती है कि हे कृष्ण सुनो बलराम जन्म से ही चुगलखोर है. मैं गोधन की कसम खाकर कहती हूँ मैं ही माता हूँ और तुम ही मेरे पुत्र हो. इस प्रकार यशोदा कृष्ण के क्रोध को शांत करती है. ಇಲ್ಲಿ की ಅಂತ ಮಾಡ್ಕೊಳ್ಳಿ कृष्ण के क्रोध को शांत करती है. 20 है बाल शक्ति पाठ के आधार पर आदर्श गांव कैसे बनाया जा सकता है. ನೋಡಿ ಮಕ್ಕಳೇ ಪ್ರಶ್ನೆ ಸ್ವರೂಪವನ್ನು ತಿಳ್ಕೊಳ್ಳಿ. ಹೇಗೆ ನಾವು ಮಾಡಬಹುದು, ಇಲ್ಲಿ ಏನೆಲ್ಲ ನಿಯಮಗಳಿದಾವೆ. ಸೊ ಹಲವಾರು ನಿಮಗೆ ಪ್ರಶ್ನೆ ಪ್ರತಿಯೊಂದು ರೂಪದಲ್ಲಿ ಚೇಂಜ್ ಮಾಡಿ ಕೇಳ್ತಾರೆ ಅನ್ನೋದನ್ನು ಕೂಡ ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇಲ್ಲಿನೂ ಕೂಡ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಉತ್ತರ ಒಂದೇ ಆಗಿರ್ತದೆ. ಏನು ಉತ್ತರ ಬರಬೇಕಂದ್ರೆ गांव को आदर्श गांव बनाने के लिए निम्नलिखित कार्य करने चाहिए. जो बच्चे नियमित रूप से स्कूल नहीं जाते और पढ़ाई से जी चुराते हैं उनकी तरफ ध्यान देना चाहिए. गांव की गंदगी को दूर करने के लिए रोज 1 घंटा गांव की सफाई में लगाना होगा. गांव के गड्ढों को मिट्टी से ढांपना होगा ಅಂತ ಬರ್ಕೊಳ್ಳಿ. ढांपना होगा ढांपना ते ಅಂತಾಗಿದೆ ಅದನ್ನ ಅಂತ ಮಾಡ್ಕೊಳ್ಳಿ. गांव का कूड़ा डालने के लिए एक निश्चित जगह बनाना होगा. गांव के चारों तरफ पेड़ पौधे लगाने का काम करना चाहिए. अपने अपने घरों के सामने फलदार पेड़ लगाना चाहिए. ಮಕ್ಕಳೇ ಇಷ್ಟು ಪಾಯಿಂಟ್ಗಳನ್ನು ಬರೆದ್ರೆ ನಿಮಗೆ 2 ಅಂಕಗಳು ಮಕ್ಕಳೇ ಲಭಿಸ್ತವೆ. ಎಸ್ ಪ್ರಶ್ನೆ 21 है दोस्तों ने किन किन जानवरों से मुलाकात की ಅನ್ನುವಂತ ಪ್ರಶ್ನೆನ ಕೇಳಿದ್ದಾರೆ. दोस्तों ने हाथी सांप भैंस और मछली से मुलाकात की ಅನ್ನುವಂತದ್ದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 22 है मातृभूमि के प्रकृति सौंदर्य का वर्णन कीजिए. ನಮಗೆಲ್ಲರಿಗೂ ಗೊತ್ತಿರುವಂತದ್ದು ಫಿಕ್ಸ್ ಆಗಿ ಬರುವಂತ ಚಾನ್ಸಸ್ ಗಳು ಇರ್ತವೆ एनुअल एग्जाम ಗೆ. कवि भगवती चरण वर्मा जी भारत माँ के प्रकृति सौंदर्य का वर्णन करते हुए कहते हैं कि भारत के खेत हरे भरे और सुंदर हैं. फल फूलों से भरा हुआ वन और उपवन है. भारत के भूमि के अंदर खनिजों का व्यापक धन है. मुक्त हस्त से भारत माँ सभी को सुख संपत्ति धन धाम बांट रही है ಅನ್ನುವಂಥದ್ದು ಪೂರ್ಣ ವಿರಾಮ ಕೊಡಬೇಕು. ಇಷ್ಟು ಬರೆದರೆ ಮಕ್ಕಳೇ 2 ಅಂಕಗಳು ಲಭಿಸ್ತವೆ. ಪ್ರಶ್ನೆ ಸಂಖ್ಯೆ 23 ಅದಕ್ಕೆ ಪೂರಕ ವಾಚನಕ್ಕೆ ಸಂಬಂಧಿಸಿದಂತೆ ಇರ್ತದೆ. किसके लिए पूरक वाचन से संबंधित रहता है. शनि का निर्माण किन किन गैसों से हुआ है ಅಥವಾ ಇನ್ನೊಂದು ಏನು ಕೊಟ್ಟಿದ್ದಾರೆ ಉಪಗ್ರಹ ಟೈಟಾನ್ का परिचय दीजिए. ಅಥವಾ ಇಲ್ಲಿ ಉಪಗ್ರಹ ಅಂತ ಕೊಳ್ಳಾರದೆ ಟೈಟಾನ್ का परिचय दीजिए ಅಂತನೂ ಕೂಡ ಕೇಳಬಹುದು. तो शनि ग्रह का निर्माण किस प्रकार हुआ है ಅದಕ್ಕೆ ಉತ್ತರ ಏನು ಬರಿಬೇಕಂದ್ರೆ शनि का निर्माण हाइड्रोजन हीलियम मीथेन तथा अमोनिया गैसों से बना हुआ है ಅನ್ನುವಂಥದ್ದು ಬರಿಬೇಕು. ಅದೇ ತರ ಟೈಟಾನ್ ಬಗ್ಗೆ ಬರೆಯೋದಾದ್ರೆ शनि का सबसे बड़ा चंद्र टाइटन सौरमंडल का सर्वाधिक महत्वपूर्ण और दिलचस्प उपग्रह है. टाइटन हमारे चंद्र से भी काफी बड़ा है. इसका व्यास 5150 किलोमीटर है ಎನ್ನುವಂಥದ್ದು. ಇಷ್ಟು ಬರೆದರೆ ಮಕ್ಕಳೇ 2 ಅಂಕಗಳು ನಮಗೆ ಪೂರಕ ವಾಚನದಿಂದ ಲಭಿಸ್ತವೆ. ಇನ್ನೊಂದು 24ನೇ ಪ್ರಶ್ನೆ ಇದು ಕೂಡ ಎದರಿಂದ ಇರ್ತದೆ ಪೂರಕ ವಾಚನದಿಂದನೇ ಕೇಳಿರ್ತಾರೆ. शास्त्रों में सत्य बोलने का तरीका कैसे समझाया गया ಅಂತ ಕೇಳಿದ್ದಾರೆ. ಇನ್ನೊಂದು ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ नागरिक के किन्हीं 2 कर्तव्यों का परिचय दीजिए ಅಂತ ಕೊಟ್ಟಿದ್ದಾರೆ. तो ಮೊದಲೇ सत्य की महिमा के बारे में हम जानेंगे. सत्यम ब्रूयात प्रियम ब्रूयात न ब्रूयात सत्य प्रियम ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅರ್ಥಾತ್ सच बोलो जो दूसरों को प्रिय लगे अप्रिय सत्य मत बोलो ಎನ್ನುವಂಥದ್ದು. ಸೊ ಇನ್ನೊಂದು ಪ್ರಶ್ನೆನ ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರಶ್ನೆಗೆ ಏನಾಗ್ತದೆ नागरिक के किन्हीं 2 कर्तव्य नागरिक के हैसियत से हमें अपने देश के राष्ट्रीय ध्वज राष्ट्रीय राष्ट्रगान राष्ट्रीय त्योहार आदि का आदर करना चाहिए. हमें हमारी प्रकृति की रक्षा करनी चाहिए और प्राकृतिक संसाधनों का अपव्यय ಅಂತ ಆಗಬೇಕು. अपव्यय करने से बचना चाहिए ಅಂತ ಇಷ್ಟು ಬರೆದ್ರೆ ಮಕ್ಕಳು 2 ಅಂಕಗಳು ಸಿಗ್ತವೆ. अब मुख्य प्रश्न है 5 निम्नलिखित प्रश्नों के 3-4
ವಾಕ್ಯೊಮ್ಮೆ ಉತ್ತರ लिखिए 9 ಪ್ರಶ್ನೆ ಕೇಳಿರ್ತಾರೆ 3 ಅಂಕಗಳಿಗೆ ಒಟ್ಟಿಗಾಗಿ 27 ಅಂಕಗಳು ನಮಗೆ ಇಲ್ಲಿಂದ ಸಿಗ್ತವೆ प्रश्न 25 है दिनकर जी के अनुसार मानव का सही परिचय क्या है बताइए ಅಂತ ಕೊಡಲಾಗಿದೆ तो जिसका हम उत्तर लिखेंगे दिनकर जी के अनुसार मानव की सही पहचान वे है जो मानव मानव के बीच स्नेह का बांध बांधता है जो मानव दूसरे मानव से प्रेम का रिश्ता जोड़कर आपस की दूरी को मिटाता है वही मानव कहलाने का अधिकारी होगा ಇಲ್ಲಿ ತನ ಬರೆದ್ರು ಕೂಡ 2 ಅಂಕಕ್ಕೆ ಸಾಕಾಗ್ತದೆ ಇನ್ನೊಂದು 3 ಅಂಕ ಕೇಳಿದ್ದಾರೆ ಸೋ ಅದಕ್ಕಾಗಿ ಏನು ಬರಬೇಕು जो मनुष्य बुद्धि और चैतन्य हृदय से जीतता है आपसी भाईचारा पारस्परिक प्रेम सह मनुष्य के साथ स्नेह से रहना ही मानव का सही परिचय इಷ್ಟು ಪಾಯಿಂಟ್ ಗಳನ್ನು ಬರೆದರೆ ಮಕ್ಕಳೇ ನಿಮಗೆ 3 ಅಂಕಗಳು ಇಲ್ಲಿಂದ ಸಿಗ್ತವೆ प्रश्न संख्या 26 है महिला की साहस गाथा पाठ से हमें क्या सीख मिलती है ಅನ್ನುವಂತ 3 ಅಂಕ ಕೇಳಿದ್ದಾರೆ ಸೋ ಡೀಟೇಲ್ ಆಗಿ ಸ್ವಲ್ಪ ಬರಿಬೇಕಾಗ್ತದೆ ಏನೇನು ಬರಿಬೇಕಂದ್ರೆ महिला की साहस गाथा पाठ से साहस गुण दृढ़ निश्चय अथक परिश्रम मुसीबतों का सामना करना इत्यादि आदर्श गुण सीखते हैं हिमालय की ऊंची चोटियों के बारे में जानकारी प्राप्त ಅಂತ ಆಗಬೇಕಿದು ಪ್ರಪಟ ಅಂತ ಆಗಿದೆ ಅಂತ ಆಗಬೇಕು प्राप्त कर सकते हैं महिलाएं भी साहस प्रदर्शन में पुरुषों से कुछ कम नहीं है इस पाठ से सिद्ध होता है कि मेहनत का फल अच्छा होता है मिनिमम ಇಲ್ಲಿವರೆಗಾದರೂ ನಾವು ಏನು ಮಾಡಬೇಕು ಮಕ್ಕಳೇ ಬರಲೇಬೇಕು ಅವಾಗ ನಮಗೆ ಸಂಪೂರ್ಣವಾಗಿ 3 ಅಂಕಗಳು ಲಭಿಸುತ್ತವೆ नेक्स्ट प्रश्न 27 है सोशल नेटवर्किंग एक क्रांतिकारी खोज है कैसे ಅನ್ನುವಂತದ್ದು इंटरनेट क्रांतिಯಿಂದ ಕೇಳಿದ್ದಾರೆ जिसका उत्तर हम लिखेंगे सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा कर दिया है सोशल नेटवर्किंग के कई साइट्स हैं जैसे फेसबुक ऑरकुट ट्विटर लिंक्डइन आदि इन साइटों के कारण देश विदेश के लोगों की रहन सहन वेशभूषा खान पान के अलावा संस्कृति कला आदि का प्रभाव शीघ्र हमारे समाज पर पड़ रहा है ಎನ್ನುವಂತದ್ದನ್ನ ಬರೆಯಬೇಕಾಗುತ್ತದೆ 28 है कर्नाटक की शिल्पकला का वर्णन कीजिए ಅಂತ ಕೇಳಿದರೆ ನಮಗೆಲ್ಲರಿಗೂ ಗೊತ್ತಿರುವಂತ ಪ್ರಶ್ನೆ ಇದೆ कर्नाटक की शिल्पकला अनोखी है बादामी ऐहोले पट्टदकल्लू में जो मंदिर हैं उनकी शिल्पकला और वास्तुकला अद्भुत है बेलूरू हलेबीडू तथा सोमनाथपुर के मंदिरों की मूर्तियां सजीव लगती हैं यह मूर्तियां हमें रामायण महाभारत पुराणों की कहानियां सुनाती हैं श्रवण बेलगोला की 57 फुट ऊंची गोमटेश्वर की प्रतिमा दुनिया को त्याग और शांति का संदेश दे रही है विजयपुर के गोल गुंबज की विस्परिंग गैलरी वास्तुकला का अद्वितीय दृष्टांत है मैसूर का राजमहल कर्नाटक का वैभव का प्रतीक है प्राचीन सेंट फिलोनिमा चर्च जगनमोहन राजमहल आर्ट गैलरी आदि स्थान अत्यंत आकर्षणीय है इस 2 ಪಾಯಿಂಟ್ ಗಳನ್ನು ಬರೆದರೆ ಮಕ್ಕಳೇ हमें मिलते हैं 3 अंक 3 अंकಗಳು ನಮಗೆ ಸಿಗ್ತವೆ प्रश्न 29 है कवि समय का सदुपयोग करने के लिए क्यों कहते हैं स्पष्ट कीजिए ಅನ್ನುವಂತದ್ದು ಈಗಾಗಲೇ ನಾನು ಬಹುಶಃ ನಿನ್ನೆ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ समय की पहचान ದಿಂದ ಇದೇ ಪ್ರಶ್ನೆ ಬರಬಹುದು ಅಂತ ಹೇಳಿ समय महत्वपूर्ण और उपयोगी है काम करने का जो अवसर प्राप्त होता है वह काम अभी इस पल करना चाहिए कभी भी द्रव्य यानी धन समय की समता नहीं कर सकता समय को भगवान का दिया अमूल्य धन मानकर कार्य करने से जीवन सफल होता है चक्रवर्ती भी बीते समय को नहीं पा सकता एक क्षण भी व्यर्थ नहीं गंवाना चाहिए आलस को छोड़कर बहाने किए बिना सही वक्त पर सही काम करके समय का सदुपयोग करना चाहिए ಎನ್ನುವಂತದ್ದು ಇಷ್ಟು ಪಾಯಿಂಟ್ ಗಳನ್ನು ಬರೆದರೆ ಮಕ್ಕಳೇ ನಮಗೆ 3 अंक मिलते हैं प्रश्न 30 जो हमारा है बड़ा इंपॉर्टेंट ಆಗಿರುವಂತದ್ದು ಏನಂತ ಕೇಳಿದರೆ ಮಹಾದೇವ್ ವರ್ಮಾ ಗಿಲ್ಲು की मां जैसी थी इस कथन को स्पष्ट कीजिए सो ಈ ಹಿಂದೆ ಇಂತ ಪ್ರಶ್ನೆ ಕೇಳಿಲ್ಲ ಸೋ ಇಲ್ಲಿ ನಾವು ಏನು ಬರಿಬೇಕು ಮಮತಾ का वर्णन कीजिए ಮಹಾದೇವ್ ವರ್ಮಾ के ममता का वर्णन ಅಂತ ಏನು ಕೇಳಿದಾರಲ್ಲ ವರ್ಣನ್ ಆ ಪ್ರಶ್ನೆಗೆ ಉತ್ತರನೇ ಇಲ್ಲಿ ಮಕ್ಕಳೇ ಬರಿಬೇಕು ಮಾಗೆ ಜೈಸಿ ಮಾಗೆ ತಾಯಿ ಅಂತೆ ಅಂದ್ರೆ ತಾಯಿಯಲ್ಲಿ ಏನಿರ್ತದೆ ಮಮತೆ ಇರ್ತದೆ ಸೋ ಸ್ವಲ್ಪ ಇಂತ ಪ್ರಶ್ನೆಗಳು ಒಂದಾದ್ರೂ ಪ್ರಶ್ನೆ ಇಂತದ್ದು ಇರ್ತದೆ ಮಕ್ಕಳೇ ಸೋ ಅದು ನಿಮಗೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಬಹುದು ಸೋ ममता का वर्णन कीजिए ಅದೇ ಪ್ರಶ್ನೆಗೆ ಸೇಮ್ ಉತ್ತರವನ್ನ ಬರಿಬೇಕು ಏನೇನು ಬರಿಬೇಕು ಅಂದ್ರೆ जब गिल्लू घायल हुआ था तब वर्मा जी ने घाव को रुई से रक्त पोंछकर पेनिसिलिन का मरहम लगाया उसे रहने के लिए एक झूला बनाकर खिड़की से लटका दिया उसे प्यार से गिल्लू के नाम से पुकारा गिल्लू को खाने के लिए काजू और बिस्कुट दिया करती थी थाली में से एक एक चावल उठाकर सफाई से खाना सिखाया अन्य गिलहरियों के साथ खेलने के लिए एक व्यवस्था की गिल्लू के अंतिम दिनों में बचाने की पूरी कोशिश की हीटर जलाकर उसे उष्णता देने का प्रयास किया उसकी मृत्यु के बाद सोनजोही लता के नीचे समाधि बनाई गई इस प्रकार महादेव वर्मा जी ने गिल्लू के प्रति अपने ममता को दर्शाया है ಎನ್ನುವಂತದ್ದು ಅಥವಾ इस प्रकार महादेव वर्मा जी गिल्लू की मां जैसी थी ಅಂತ ಬರೆದ್ರು ಕೂಡ मां जैसी थी ಇಷ್ಟು ಬರೆದು ಇಲ್ಲಿ ಎಂಡ್ ಮಾಡಿದರೆ ಮಕ್ಕಳೇ ನಮಗೆ 3 ಅಂಕಗಳು ಬರ್ತವೆ ಅದರ ಇಷ್ಟು ಸಂಪೂರ್ಣ ಎಲ್ಲ ಪಾಯಿಂಟ್ಸ್ ಗಳನ್ನು ಬರಿಬೇಕಾಗಿರುವಂತದ್ದು प्रश्न 31 है रोबोनील और रोबोदीप की मुलाकात का वर्णन कीजिए तो ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಇರುವಂತದ್ದು 3 ಅಂಕದ ಪ್ರಶ್ನೆ ಸೋ ಹಾಗೆ 2 ಅಂಕ ನೀವು ಒಂದ್ಸಲ ನೋಡ್ಕೋಬೇಕು 2 ಅಂಕಕ್ಕೆ ಎಷ್ಟು ಬರಬೇಕು 3 ಅಂಕಕ್ಕೆ ಎಷ್ಟು ಬರಬೇಕು ಎನ್ನುವಂತದ್ದು ಸೋ ಇಲ್ಲಿ 3 ಅಂಕ ಕೇಳೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಬರಬೇಕಾಗುತ್ತದೆ रोबोनील रोज शाम को शेरों को टहलाने के लिए ले जाता था ऐसे में एक दिन उसकी मुलाकात रोबोदीप से हो गई रोबोदीप उसी मोहल्ले में रहने वाले शर्मा परिवार के कुत्ते जबरू को घुमाने आया करता था इस प्रकार
दोनों रोबोटों के बीच दोस्ती हुई तो शेरू और झबरू भी आपस में ಹಿಲ್ಮಿಲ್ ಗಯೆ ಎನ್ನುವಂಥದ್ದು. ಇಲ್ಲಿ ತನ 2 ಅಂಕಕ್ಕೆ ಸಫಿಶಿಯೆಂಟ್ ಆಗುತ್ತೆ. 3 ಅಂಕ ಕೇಳೋದ್ರಿಂದ ಪಾಯಿಂಟ್ ಅನ್ನ ನಾವು ಎಕ್ಸ್ಟ್ರಾ ಬರಿಬೇಕಾಗ್ತದೆ. एक दिन रोबोदीप ने रोबोनिल को साधुराम का किस्सा सुनाया और बताया कि सक्सेना परिवार साधुराम को काम से निकालना चाहता है. रोबोनिल ने कहा कि यह तो रोबोटिक नियमों ಅಂತ ಆಗಿದೆ, ನಿಯಮ ಅಂತ ಮಾಡ್ಕೊಳ್ಳಿ, रोबोटिक नियमों के विरुद्ध है और कोई रोबोट कैसे किसी इंसान को नुकसान पहुंचा सकता है ಅಂತ पहुंचा सकता है. तो ಇಲ್ಲಿ ಸಾಧುರಾಮ್ ಕೂಡ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಈ ತರ ಆಗಬೇಕು, ಅದು ಸಾಧುರಾಮ್, ಇಲ್ಲಿ ಕ್ಯಾಚ್ ಅಂತ ಆಗಿದೆ, ಇಲ್ಲಿ ಕುಚ್ ಅಂತ ಆಗಬೇಕು. ಬೇಗ ನಿಮಗೆ ಕೀ ಆನ್ಸರ್ ಕೊಡೋ ಒಂದು ಭರಾಟೆಯಲ್ಲಿ ಸ್ವಲ್ಪ ಮಿಸ್ಟೇಕ್ ಗಳು ಆಗ್ತವೆ. ಸೊ ಇಷ್ಟು ಇಲ್ಲಿ ಇದನ್ನ ಚೇಂಜ್ ಮಾಡ್ಕೊ. इसलिए वे दोनों साधुराम के लिए कुछ करने का सोचते हैं. ಇಷ್ಟು ಬರೆದ್ರೆ ಮಕ್ಕಳು ನಿಮಗೆ 3 ಅಂಕಗಳು ಲಭಿಸ್ತವೆ. संख्या 32 ನಮಗೆ ಗೊತ್ತಿರುವಂತೆ ದೋಹೆ का भावार्थ ಯಾವುದು ಕೇಳಿದರೆ जड़ चेतन गुण दोषमय विश्व कीन करतार संत हम सुगुण गहीम पै परिहरिवारी विकार. प्रस्तुत दोहे में तुलसीदास कहते हैं कि सृष्टिकर्ता ने इस जगत को जड़ चेतन गुण दोष से मिलाकर बनाया है. इस संसार में अच्छे बुरे समझ ना समझ जैसे अनेक गुण दोष भरे हुए हैं, लेकिन हंस रूपी साधु लोग विकारों को छोड़कर दूध रूपी अच्छे गुणों को अपनाते हैं. ಸೊ ಬಹಳಷ್ಟು ಸರಳಾಗಿ ನಾನು ವಿಡಿಯೋಗಳಲ್ಲಿ ಕೂಡ ಹಿಂದಿನ ವಿಡಿಯೋದಲ್ಲಿ ಇದನ್ನು ವಿವರಿಸಿದ್ದೀನಿ. ಇಷ್ಟು ಬರೆದರೆ ಮಕ್ಕಳು ನಿಮಗೆ 3 ಅಂಕಗಳು ಲಭಿಸ್ತವೆ. संख्या 33 है अनुवाद ಮಾಡೋದು कन्नड़ अथवा अंग्रेजी भाषा में अनुवाद कीजिए ಅಂತ ಇದೆ. दोनों दोस्त मकान बनाना चाहते थे लेकिन वे नहीं जानते थे कि मकान कैसे बनाते हैं, अतः पूछताछ के लिए दोनों जंगल की ओर जाते हैं. ಇಷ್ಟು ನಾವು ಕನ್ನಡದಲ್ಲಿ ಅನುವಾದ ಇಲ್ಲಿ ಮಾಡಿದ್ದೇವೆ. ಇಬ್ಬರು ಜನ ಗೆಳೆಯರು ಮನೆ ಮಾಡಲು ಬಯಸುತ್ತಿದ್ದರು, ಆದರೆ ಅವರಿಗೆ ಮನೆ ಹೇಗೆ ಮಾಡುವುದೆಂದು ಗೊತ್ತಿರಲಿಲ್ಲ. ಅದಕ್ಕಾಗಿ ಮಾಹಿತಿ ಪಡೆಯಲು ಅವರಿಬ್ಬರು ಕಾಡಿನತ್ತ ಅಥವಾ ಕಾಡಿನ ಕಡೆಗೆ ಹೋಗುತ್ತಾರೆ ಅಂತ ಇಷ್ಟು ಬರೆದ್ರು ಕೂಡ ಮಕ್ಕಳು ನಿಮ್ಗೆ ಇಲ್ಲಿಂದ 3 ಅಂಕಗಳು ಲಭಿಸ್ತವೆ. ಮುಖ್ಯ ಪ್ರಶ್ನೆ 6 है निम्नलिखित प्रश्नों के उत्तर 5-6 वाक्य में उत्तर लिखिए. 2 ಪ್ರಶ್ನೆಗಳು ಕೇಳಿದರೆ 4 ಅಂಕಕ್ಕೆ ಒಟ್ಟಿಗಾಗಿ 8 ಅಂಕಗಳು ನಮಗೆ ಇಲ್ಲಿಂದ ಲಭಿಸ್ತವೆ. ಯಾವ ಪ್ರಶ್ನೆ ಅಂದ್ರೆ ಪ್ರಶ್ನೆ 34 है बसंत की सच्चाई ದಿಂದ ಕೇಳಿದರೆ पंडित राजकिशोर मानवता की मूर्ति है कैसे स्पष्ट कीजिए ಅಂದ್ರೆ ಈ ಪ್ರಶ್ನೆನೂ ಕೂಡ पंडित राजकिशोर के मानवीय गुणों का वर्णन कीजिए, मानवीय ಅಥವಾ ಮಾನವೀಯ ಗುಣ ಅನುಸರಣೀಯ कैसे ಈ ತರನಾಗಿರ್ತಕ್ಕಂಥ ಪ್ರಶ್ನೆನ ಕೇಳಬಹುದು. ಸೊ ಅದಕ್ಕೆ ಬರಬೇಕು. ಅಥವಾ ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಿದರೆ ಬಸಂತ್ ಕಿ ಸಚ್ಚಾಯಿ ದಿಂದನೇ ಬಸಂತ್ ईमानदार लड़का है कैसे स्पष्ट कीजिए ಅನ್ನುವಂಥದ್ದು. ಸೊ ಯಾವ ತರ ಬರಬೇಕು ಅನ್ನೋದನ್ನ ಬನ್ನಿ ನೋಡ್ತಾ ಸಾಗೋಣ. राजकिशोर मजदूरों के नेता थे, वे गरीब के प्रति हमेशा हमदर्दी दिखाते थे. इसी कारण से गरीब बसंत के पास छलनी खरीदी और उस पर भरोसा किया तथा उसके हाथ में नोट दिया. प्रताप जब मोटर दुर्घटना के कारण आहत होकर घर पर था, उसे देखने के लिए आहिर टीला गए. बसंत को देखने के लिए डॉक्टर को बुलाया और उसका इलाज करवाया और चिकित्सा का भार भी उठाया. इस प्रकार हम कह सकते हैं कि पंडित राजकिशोर मानवता की मूर्ति हैं. ಇಷ್ಟು ಬರೆದ್ರೆ ಮಕ್ಕಳೇ ನಿಮಗೆ 4 ಅಂಕಗಳು. ಆದರೆ ಸಂಪೂರ್ಣ ಪಾಯಿಂಟ್ಸ್ ಗಳನ್ನ ಬರೀಬೇಕು. ಅಥವಾ ಬಸಂತ್ एक ईमानदार लड़का है कैसे ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಇಲ್ಲಿ ಕೊಟ್ಟಿದ್ದೀವಿ. ಬನ್ನಿ ಅದನ್ನ ನೋಡೋಣ. बसंत एक गरीब शरणार्थी लड़का था. बसंत ईमानदार और स्वाभिमानी लड़का है. वह मेहनत से पैसे कमाना चाहता था. इस कारण से वह बाजार में छलनी, बटन, दिया, सलाई आदि चीजें बेचता. पंडित राजकिशोर बसंत को 2 पैसे दिए तो बसंत पैसे लेने से इनकार करता है क्योंकि वे उसे भीख समझता है और वह भीख नहीं लेना चाहता है. मोटर के नीचे आकर घायल होने पर बसंत अपने भाई प्रताप को राजकिशोर के घर पर पैसे लौटाने को भेजता है. इस तरह बसंत एक ईमानदार और स्वाभिमानी लड़का है. तो ಇಷ್ಟು ಪಾಯಿಂಟ್ ಗಳನ್ನ ಬರೆದ್ರೆ ಮಕ್ಕಳೇ ನಮಗೆ 4 ಅಂಕಗಳು ಲಭಿಸ್ತವೆ. हमारा प्रश्न संख्या है 35. निम्नलिखित कविताओं को पूर्ण कीजिए. सो फिक्स ಆಗಿ ಬರುವಂತದ್ದು ನಮಗೆಲ್ಲ ಗೊತ್ತಿದೆ. असफलता एक चुनौती है, इसे स्वीकार करो. करंतಗಿದೆ करो. क्या कमी रह गई देखो और सुधार करो. जब तक न सफल हो नींद चैन को त्यागो तुम. ಸಂಘರ್ಷ का मैदान छोड़कर मत भागो तुम ಎನ್ನುವಂತದ್ದನ್ನ ಬರಬೇಕಾಗಿದೆ. ಇಷ್ಟು ಬರೆದ್ರೆ ಮಕ್ಕಳೇ ನಿಮಗೆ ಈಸಿಯಾಗಿ 4 ಲೈನ್ ಬರೆದ್ರೆ 4 ಅಂಕಗಳು ಲಭಿಸ್ತವೆ. ಎಸ್ ಮುಖ್ಯ ಪ್ರಶ್ನೆ ಗದ್ಯಾಂಶ को ध्यानपूर्वक पढ़कर निम्नलिखित प्रश्नों के उत्तर लिखिए. पैसे ಕೊಟ್ಟಿರ್ತಾರೆ. ಮೊದಲಿಗೆ ಇದನ್ನ ಏನ್ ಮಾಡಬೇಕು ಮಕ್ಕಳೇ, ಲಕ್ಷ ಕೊಟ್ಟು ಅದನ್ನ ಓದಬೇಕು. ಏನೇನು ಕೊಟ್ಟಿದ್ದಾರೆ? गुरुदेव रविंद्रनाथ टैगोर का जन्म 7 मई 1861 को कोलकाता में हुआ था. रविंद्रनाथ टैगोर एक कवि, उपन्यासकार, नाटककार, चित्रकार और दार्शनिक थे. गीतांजलि रचना पर उन्हें नोबेल पुरस्कार से सम्मानित किया गया. रविंद्र जी ने 8 वर्ष की उम्र में अपनी पहली किताब लिखी. 16 साल की आयु में कहानियां और नाटक लिखना प्रारंभ किया था. इनकी महान उपलब्धि पर उन्हें गुरुदेव नाम से संबोधित किया जाता है ಎನ್ನುವಂಥದ್ದು. ಇಷ್ಟು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಕೆಳಗಡೆ सब ಕ್ವೆಶ್ಚನ್ ಕೊಟ್ಟಿರ್ತಾರೆ, ಅದನ್ನ ಆನ್ಸರ್ ಮಾಡಬೇಕು. अ है हमारा रविंद्रनाथ टैगोर का जन्म कब हुआ ಅಂತ ಕೊಟ್ಟಿದ್ದಾರೆ. रविंद्रनाथ टैगोर का जन्म 7 मई ಅಂತ ಆಗಿದೆ. 7 मई ಆಗಬೇಕು. ಅದು 7 मई 1861 को हुआ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಆಪ್ಷನ್ ಆ. गीतांजलि के रचना पर कौन सा पुरस्कार मिला ಅಂತ ಕೊಡಲಾಗಿದೆ. गीतांजलि के रचना पर नोबेल पुरस्कार मिला ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. और ये देखेंगे रविंद्र जी ने अपनी किस आयु में नाटक और कविताएं लिखी ಅಂತ ಕೊಡಲಾಗಿದೆ. रविंद्र जी ने अपनी 8 वर्ष की आयु में नाटक और कविताएं लिखी ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. और ये है
गुरुदेव के नाम से किसे संबोधित किया जाता था? गुरुदेव के नाम से रविंद्रनाथ टैगोर को संबोधित किया जाता था ಎನ್ನುವುದು ಇಷ್ಟು ಬರೆದರೆ ಮಕ್ಕಳೇ ನಿಮಗೆ 4 अंकಗಳು लभिಸ್ತವೆ। मुख्य प्रश्न 8 है, दिए गए संकेत बिंदुओं के आधार पर 12 से 15 वाक्यों के अंदर हमें क्या करना है, एक निबंध लिखना है। ಒಂದು ನಿಬಂಧವನ್ನು ಬರೆಯಬೇಕು, ಒಂದು ಯಾವುದಾದರೂ ಚೂಸ್ ಮಾಡ್ಕೋಬೇಕು 4 ಅಂಕಗಳಿಗೆ। ನಾನು ಈಗಾಗಲೇ ಹೇಳಿದ್ದೀನಿ ಜನಸಂಖ್ಯಾ ಕಿ ಸಮಸ್ಯೆ और ಇಂಟರ್ನೆಟ್ का महत्व ಎನ್ನುವಂಥದ್ದು ಎರಡು ವಿಷಯಗಳು ತಪ್ಪದೇ ನೀವು ಮಾಡ್ರಿ ಅಂತ ಹೇಳಿದ್ದೀನಿ। ಸೊ ಎಲ್ಲ ಏನಾಗಬೇಕು, ಅಲ್ಲಿ ಕೆಳಗಡೆ ಬುಲೆಟ್ ಪಾಯಿಂಟ್ಸ್ ಅನ್ನ ಹಾಕಬೇಕು। ವಿಷಯ ಪ್ರವೇಶ, ಇಂಟರ್ನೆಟ್ से लाभ, इंटरनेट से हानियां, ಉಪಸಂಹಾರ, ಖೇಲೋं का महत्वವನ್ನು ಕೂಡ ಕೊಟ್ಟಿದ್ದಾರೆ। ಸೊ ಈ ತರ ನೀವು ನಿಬಂಧವನ್ನು ಬರೀಬೇಕು। ಇಲ್ಲಿ ಕೆಳಗಡೆ ಒಂದು ನಿಬಂಧವನ್ನು ಕೊಟ್ಟಿದ್ದೀನಿ, ಜನಸಂಖ್ಯಾ ಸಮಸ್ಯೆ। ಸೊ ಇದನ್ನು ನೀವು ಏನ್ ಮಾಡಬಹುದು ನೋಡ್ಕೊಂತ ಹೋಗಿ, ಇಲ್ಲಿ ಎಲ್ಲವನ್ನು ಕೊಟ್ಟಿದ್ದೀನಿ ನಾನು। ವಿಷಯ प्रवेश, प्रस्तावना ಅಥವಾ ಪರಿಚಯ ಅಂತ ಕೂಡ ಬರೀಬಹುದು। जनसंख्या वृद्धि के कारण, जनसंख्या वृद्धि के परिणाम और परिहार उपाय और उपसंहार, इस प्रकार से किसी विषय पर हमें ಮಾದರಿಯಾಗಿ ಒಂದು ಕೊಟ್ಟಿದ್ದೀನಿ, ನೀವು ಅದನ್ನ ಬರೀಬಹುದು। ನಾವು है निम्नलिखित विषय के बारे में पत्र लिखिए। ಒಂದು ಪತ್ರವನ್ನು ಕೊಟ್ಟಿರ್ತಾರೆ 5 ಅಂಕಗಳಿಗಾಗಿ। कोई स कारण देते हुए 4 दिन, ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ ಮಕ್ಕಳೇ, ಪ್ರತಿ ಸಲ ಏನ್ ಮಾಡ್ತಾ ಇದ್ದಾರೆ ನಮಗೆ 3 दिन ಅಂತ, ಮೇ ಬಿ ಆನ್ಯುವಲ್ ಎಕ್ಸಾಮ್ಗೆ 3 दिन ಅಂತ ಇರಬಹುದು, ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ 3 दिन। ಸೊ ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ 4 दिन ಅಂತ ಕೊಟ್ಟಿದ್ದಾರೆ। ಏನ್ ಕೊಟ್ಟಿದ್ದಾರೆ 4 दिन ಅಂತ ಕೊಟ್ಟಿದ್ದಾರೆ। ಅಥವಾ ಇನ್ನೊಂದು ಪರೀಕ್ಷಾ ಪರಿಣಾಮ के बारे में बताते हुए अपने पिताजी के नाम एक पत्र लिखिए ಅಂತ ಕೊಟ್ಟಿದ್ದಾರೆ। ಸೊ ಮಕ್ಕಳೇ ಬನ್ನಿ ಆ ಪತ್ರದತ್ತ ನಾವು ನೋಡ್ಕೊಂತ ಹೋಗೋಣ। मॉडल एक ಕೊಟ್ಟಿದ್ದೀನಿ, ಪತ್ರ ಇರುವಂತದ್ದು। ಇಲ್ಲಿ प्रेषक ಅಂತ ಬರೀಬೇಕು, ಇಲ್ಲಿ ಸ್ಥಾನ और दिनांक देवलत्ती बेलगावी और दिनांक है 7/4/2025। प्रेषक के लिए ನಿಮ್ಮ ಹೆಸರನ್ನು ಬರೀಬೇಕು। 10वीं कक्षा अ विभाग सरकारी हाई स्कूल देवलत्ती, और यहाँ पर लिखना है आपका जिला बेलगावी, और यहाँ पर पिन कोड आपको अवश्य डालना है। और सेवा में हमें किसे लिखना है, कक्षा अध्यापक ಕೂಡ ಕೇಳಬಹುದು, ಇಲ್ಲಿ ಪ್ರಧಾನ ಅಧ್ಯಾಪಕರು ಕೇಳಿದ್ದಾರೆ, ಸೊ ಪ್ರಧಾನ ಅಧ್ಯಾಪಕನ ಬರೀರಿ। सरकारी हाई स्कूल देवलत्ती बेलगावी, तो यहाँ पर आपका पिन कोड। आदरणीय, मान्यवर अथवा महोदय, हमें दोनों भी हम लिख सकते हैं, तो यहाँ पर संबोधन करना आवश्यक है। विषयವನ್ನು ಬರೀಬೇಕು, छुट्टी के लिए प्रार्थना पत्र, ಇಷ್ಟು ಬರೆದ್ರು ಕೂಡ ಸಾಕು ಮಕ್ಕಳೇ। उपयुक्त विषय के अनुसार सविनय निवेदन है कि ಇಲ್ಲಿ ಕಾರಣ ಯಾವ್ದು ಬೇಕಾದ್ರೆ ಸ ಕಾರಣ ಅಂತ ಕೊಟ್ಟಿದ್ದಾರೆ। मेरी बहन के शादी में ಅಥವಾ भाई के शादी में भाग लेने के लिए मुझे कहाँ जाना है, बेंगलुरु जाना है, ಇಲ್ಲಿ ಸ್ಥಾನವನ್ನು ಬರೀರಿ। ಅಥವಾ ಇನ್ನೊಂದು ಕಾರಣ ಏನ್ ಕೊಟ್ಟಿರಬಹುದು, मेरी तबीयत ठीक नहीं है और मुझे आराम की आवश्यकता, ಇಲ್ಲಿ ಆರಾಮ್ ಅಂತ ಆಗಿದೆ, ಇಲ್ಲಿ ಆರಾಮ್ ಅಂತ ಆಗ್ಬೇಕು, ಅದು आराम की आवश्यकता। ಬೇಕಾದ ಕಾರಣ ಇಲ್ಲಿ ಯಾವ್ದಾದ್ರು ಒಂದು ಕಾರಣ ಚೂಸ್ ಮಾಡ್ಕೋಬಹುದು। इस कारण से दिनांक 8/4/2025 से 11/4/2025 यानी कि कुल हमें 4 दिन रहेंगे तक पाठशाला में उपस्थित नहीं रहूंगा अथवा नहीं रहूंगी, कृपया आप मुझे 4 दिन की छुट्टी देने की कृपा करें, ಇಷ್ಟು ಬರೆದ್ರೆ ಸಾಕು ಮಕ್ಕಳೇ। ಸೊ ಇಲ್ಲಿ ಏನ್ ಮಾಡಬೇಕು, ಸ ಧನ್ಯವಾद आपका आज्ञाकारी छात्र अथवा छात्रा, ಇಲ್ಲಿ ನಿಮ್ಮ ಹೆಸರನ್ನು ಬರೀರಿ। यहाँ पर होता है अभिभावक हस्ताक्षर। ಸೊ ಮಕ್ಕಳೇ ಇದಾಗಿತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ 3 की आंसर। नेक्स्ट ವಿಡಿಯೋದಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 4 ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡೋಣ। ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡ್ಕೊಳ್ಳಿ। PDF ಬೇಕಂದ್ರೆ ಕೂಡ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನು ಹಾಕಿರ್ತೀನಿ, ಸೊ ಅಲ್ಲಿ ನೀವು ಪೇ ಮಾಡಬೇಕು, ಯಾಕಂದ್ರೆ ನಾ ಪೇ ಯಾಕೆ ಇಡ್ತಿದ್ದೀನಿ ಅಂದ್ರೆ ಅವಾಗ ಅದರ ನಮ್ಗೆ ವ್ಯಾಲ್ಯೂ ಗೊತ್ತಾಗುತ್ತೆ। ಸೊ ಹಾಗಾಗಿ ಒಂದಿಷ್ಟು ದುಡ್ಡು ಇರುತ್ತೆ, ನೆಗ್ಲಿಜಿಬಲ್ ಅಮೌಂಟ್ ಇರುತ್ತೆ, ಸೊ ಅದನ್ನ ಪೇ ಮಾಡಿ ನೀವು ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು। ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ। ಜೈ ಹಿಂದ್।